ಪ್ರಭು ಕ್ರಿಸ್ತರಲ್ಲಿ ಸಂತ ಅಂತೋಣಿಯವರ ಭಕ್ತಾದಿಗಳೇ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವ ನೀವು ಸಂತ ಅಂತೋಣಿಯವರ ಪವಾಡ, ಪ್ರಭು ಯೇಸು ಕ್ರಿಸ್ತರ ಸತ್ಯದ ಮೌಲ್ಯಗಳನ್ನು ಆಲಿಸಿ ನಮ್ಮ ಕುಟುಂಬಗಳಿಗೆ ಅವರ ಆಶೀರ್ವಾದವನ್ನು ಕರೆದೊಯ್ಯಲು ನೀವೆಲ್ಲರೂ ಬಂದಿದ್ದೀರಿ. ಪ್ರಾರಂಭದಲ್ಲಿ ಶ್ರೇಷ್ಠ ಗುರುಗಳು ಈ ಪುಣ್ಯಕ್ಷೇತ್ರ ಯಾಕೆ ಇಷ್ಟು ಪ್ರಖ್ಯಾತವಾಗಿದೆ, ನೀರಿಲ್ಲ, ಶೌಚಾಲಯ ಇಲ್ಲ, ಆಸ್ಪತ್ರೆ ಇಲ್ಲ, ಆದರೂ ಸಾವಿರಾರು ಜನ ಯಾಕೆ ಹೀಗೆ ನುಗ್ಗಿ ಬರ್ತಾರೆ, ಒಬ್ಬ ವ್ಯಕ್ತಿಗಾಗಿ ಎಂಬ ಉತ್ತಮವಾದಂತಹ ಒಂದು ಮುನ್ನುಡಿಯನ್ನ ಹಾಡಿಕೊಟ್ಟಿದ್ದಾರೆ. ಯಾಕೆ ಈ ಜನ ಹೀಗೆ ಮುತ್ತಿ ಬರ್ತಾರೆ ಅನ್ನೋದಕ್ಕೆ ಅಂತೋಣಿಯವರು ಎಷ್ಟು ಕಾರಣವೋ, ಅಂತೋಣಿಯವರ ದೇವರಾದ ಯೇಸು ಕ್ರಿಸ್ತರು ಕೂಡ ಅಷ್ಟೇ ಕಾರಣ. ನೀವು ಇಡೀ ಶುಭ ಸಂದೇಶದ ಪುಟಗಳನ್ನು ತೆಗೆದು ನೋಡಿ, ಕ್ರೈಸ್ತ ಧರ್ಮ ಹುಟ್ಟಿದ್ದು ಜೆರುಸಲೇಮ್ ದೇವಾಲಯದಲ್ಲಿ ಅಲ್ಲ, ದೊಡ್ಡ ದೊಡ್ಡ ಪ್ರಧಾನ ದೇವಾಲಯಗಳಲ್ಲಿ ಕೂಡ ಹುಟ್ಟಿಲ್ಲ. ಎಲ್ಲೋ ಪರಿಸಾಯರ, ನ್ಯಾಯಶಾಸ್ತ್ರಜ್ಞರ ಅಥವಾ ಸೆನೆಡ್ರಿನ್ ಸಭೆಯ ದೊಡ್ಡ ದೊಡ್ಡ ಆಲಯಗಳಲ್ಲಿ ಕ್ರೈಸ್ತ ಧರ್ಮ ಹುಟ್ಟಲಿಲ್ಲ. ಕ್ರೈಸ್ತ ಧರ್ಮ ಹುಟ್ಟಿದ್ದು ಜಾತ್ರೆಗಳಲ್ಲಿ, ಹಳ್ಳಿಗಳ ಬೀದಿಗಳಲ್ಲಿ, ಗಲೀಲೆಯ ಸರೋವರದ ಹಾದಿಯಲ್ಲಿ, ಕಾನಾನ್ ಮದುವೆಯಲ್ಲಿ, ಯಾಯಿರನ ಮಗಳು ಅಸ್ವಸ್ಥಳಾಗಿದ್ದಾಗ ಅವು ಜೀವಕ್ಕೆಬ್ಬಿಸಿದಂಥ ಆ ಮನೆಯ ಮುಂದೆ, ಹಾಗೆ ರೋಮ್ ಸೈನಿಕ ಶತಾಧಿಪತಿ ಅವನ ಮನೆಯ ಮುಂದೆ ನಡೆದಂಥ ಪವಾಡ, ಈ ಸಂದರ್ಭಗಳಲ್ಲಿ ಹುಟ್ಟಿದ್ದು ಕ್ರೈಸ್ತ ಧರ್ಮವಾದ್ರಿಂದ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಮಂದಿ ಬರೋದು ಆಶ್ಚರ್ಯ ಏನಿಲ್ಲ. ಅದು ನಿಜವಾಗಲೂ ಕೂಡ ಯೇಸುವಿನ ಒಂದು ನಿಜವಾದಂತಹ ಒಂದು ಪೀಠ, ಯೇಸುವಿನ ನಿಜವಾದಂಥ ದೇವಾಲಯ ಇದು. ಹಾಗೆ ನಾನು ನಂಬಿರುವಂತೆ ಪುಣ್ಯಕ್ಷೇತ್ರಗಳೇ ಇವತ್ತು ನಮ್ಮ ಕ್ರೈಸ್ತ ಧರ್ಮವನ್ನು ಉಳಿಸಿರೋದು. ಭವ್ಯ ಭವ್ಯ ದೇವಾಲಯಗಳಲ್ಲ, ಅಥವಾ ದೊಡ್ಡ ಆಡಳಿತ ಶೈಕ್ಷಣಿಕ ಆಸ್ಪತ್ರೆ ಸಂಸ್ಥೆಗಳಲ್ಲ. ಇಂಥ ಒಂದು ದೋರ್ನಳ್ಳಿ, ಇಂಥ ಒಂದು ಬೆಟ್ಟದ ಹಲಸೂರು, ವೇಲಂಗಾಣಿ, ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತು ವಿಶ್ವಾಸ ಹಬ್ತಾ ಇದೆ, ವಿಶ್ವಾಸ ಹರಡ್ತಾ ಇದೆ. ಹಾಗಾಗಿ ಈ ಪುಣ್ಯಕ್ಷೇತ್ರಗಳು ಯಾವುದೇ ಪವಿತ್ರ ದೊಡ್ಡ ದೊಡ್ಡ ಬಂಗಲೆಗಳಂತಹ ದೇವಸ್ಥಾನಗಳಿಗಿಂತ ಉತ್ತಮವಾದದ್ದು. ಇವತ್ತು ಶುಭ ಸಂದೇಶವನ್ನ ನಾವು ಕೇಳಿಸ್ಕೊಂಡು, ಗುರುಗಳು ಯಾಕೆ ಈ ಶುಭ ಸಂದೇಶವನ್ನ ಇವತ್ತು ಓದಿದ್ರು ಗೊತ್ತಾಗ್ಲಿಲ್ಲ. ಈ ಶುಭ ಸಂದೇಶವನ್ನ ಕೇಳಿಸ್ಕೊಂಡಾಗ ಯೇಸು ಸ್ವಾಮಿ ಇಡೀ ಬದುಕು ಒಂದು ಪಿತೂರಿಯಿಂದ ತುಂಬಿದ್ದನ್ನ ನಾವು ಕಾಣ್ತೀವಿ. ಇವತ್ತು ಕೂಡ ಅವರ ಪುನರುತ್ಥಾನದ ಸಂದರ್ಭದಲ್ಲಿ ಕೂಡ ಸಾವಲ್ಲಿ ಪಿತೂರಿ ಆಯಿತು, ಎಲ್ರಿಗೂ ಗೊತ್ತಂಥದ್ದು. ಒಬ್ಬ ನಿರಪರಾಧಿಯನ್ನ ಜನರು ಕೊಂದ್ರು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಅವರ ಪುನರುತ್ಥಾನದಲ್ಲಿ ಕೂಡ ಇವತ್ತು ಪಿತೂರಿ ನಡೆದದ್ದು, ಲಂಚ ಕೊಟ್ಟಿದ್ದು, ರಾಜಕಾರಣಿಗಳು ಪಾಲ್ಗೊಂಡಿದ್ದನ್ನ ಈ ಶುಭ ಸಂದೇಶ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಯಾಕೆ ಈ ಶುಭ ಸಂದೇಶವನ್ನ ಅಂತೋಣಿಯವರ ಹಬ್ಬದ ದಿನ ಓದಿದ್ರು ಅಂತ ಹೇಳಿ. ಇಲ್ಲೆಲ್ಲ ಒಂದು ಸಂಚು. ಪ್ರಭು ಕ್ರಿಸ್ತ ಇವತ್ತು ದೇವರಾಗಿದ್ರೆ ಒಂದು ಸಂಚಿನ ಕಾರಣಕ್ಕಾಗಿಯೇ ವಿನಃ, ಆತನ ಮಾನವೀಯತೆಯ ಕಾರಣಕ್ಕಾಗಿಯೇ ವಿನಃ, ಆತನ ಆಳವಾದಂಥ ಪ್ರೀತಿ ಮತ್ತು ಕ್ಷಮೆಯ ಕಾರಣಕ್ಕಾಗಿಯೇ ವಿನಃ, ಆತನ ಅಧಿಕಾರ ಕಾರಣಕ್ಕಾಗಿ ಅಲ್ಲ. ಕ್ರಿಸ್ತ, ನಾನು ಎಲ್ಲೋ ಒಂದು ಕಡೆ ಬರೆದಿದ್ದೀನಿ, ಕ್ರಿಸ್ತ ವಿಲ್ ಬರ್ದ ಸಾಯೋ ಮುನ್ನ, ಆದರೆ ಅವನ ಹತ್ರ ಹಂಚ್ಕೊಳ್ಳೋಕೆ ಏನೂ ಇರಲಿಲ್ಲ, ಹಂಚಲಿಕ್ಕೂ ಏನೂ ಇರಲಿಲ್ಲ. ಆದರೂ ಕೂಡ ತನ್ನ ಜೀವದ, ತನ್ನ ರಕ್ತದ, ತನ್ನ ದೇಹದ ವಿಲ್ ಬರೆದು ಲಕ್ಷಾಂತರ ಮಂದಿಯನ್ನ ಇವತ್ತು ಕ್ರೈಸ್ತರನ್ನಾಗಿಸಿದ್ದಾನೆ ಕ್ರಿಸ್ತ. ಈ ಸಂಚು ಶಿಲುಬೆಯಲ್ಲಿ ಕೂಡ ಇತ್ತು. ನೀವು ಶಿಲುಬೆಯ ಒಂದು ಭಾಗವನ್ನ, ಶುಭ ಸಂದೇಶದ ಭಾಗವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅಲ್ಲಿ ಜನ ಆತನ ಶಿಲುಬೆಗೇರಿಸಿ ಅಂತ ಹೇಳ್ತಾರೆ. ಪಿಲಾತ ಒಬ್ಬನೇ ಯೇಸುವನ್ನ ನಿರಪರಾಧಿ ಅಂತ ಘೋಷಣೆ ಮಾಡಿದ್ದು. ಇವನಲ್ಲಿ ಯಾವ ಅಪರಾಧವೂ ನನಗೆ ಕಾಣಿಸುತ್ತಿಲ್ಲವಲ್ಲ ಅಂತ ಹೇಳಿದ್ದು ಪಿಲಾತ ಒಬ್ಬನೇ. ಆದ್ರೆ ಅಲ್ಲಿದ್ದಂಥ ಜನರು ಈತನನ್ನ ಶಿಲುಬೆಗೇರಿಸಿ ಅಂತ ಹೇಳ್ತಾರೆ. ನಾವೆಲ್ಲ ಒಂದು ತಪ್ಪನ್ನ ತಿಳ್ಕೊಂಡಿದ್ದೀವಿ. ಏನಂತ ಹೇಳಿದ್ರೆ, ಎಲ್ಲರೂ ಕೂಡ ಕ್ರಿಸ್ತನನ್ನ ಶಿಲುಬೆಗೇರಿಸಿ ಅಂತ ಹೇಳಿದ್ರು ಅಂತಲ್ಲ. ಕ್ರಿಸ್ತನ ವಿರೋಧಿಗಳು ಆತನನ್ನ ಶಿಲುಬೆಗೇರಿಸಿ ಅಂತ ಹೇಳ್ತಾರೆ. ಆದ್ರೆ ಕ್ರಿಸ್ತನ ಪರವಾಗಿದ್ದ ನೂರಾರು ಮಂದಿ, ಸಾವಿರಾರು ಮಂದಿ ಏನಾದರು, ಎಷ್ಟೊಂದು ಮಂದಿನ ಕೈ ಇಟ್ಟು ಗುಣಪಡಿಸಿದ, ಕಣ್ಣುಗಳನ್ನು ತೆರೆಸಿದಂತಹ, ಅಂಗವಿಕಲರನ್ನು ಗುಣಪಡಿಸಿದಂತಹ,
ನೂರಾರು ಮಂದಿ ಮೆರವಣಿಗೆಯಲ್ಲಿ ಕ್ರಿಸ್ತನ ಹಿಂದೆ ಕತ್ತೆ ಹಿಂದೆ ಬಂದಂತ ಜನ ಎಲ್ಲ ಎಲ್ಲಿ ಹೋದರು? ಅವರು ಶಿಲುಬೆಗೆ ಏರಿಸಿ ಅಂತ ಹೇಳಿದ್ರ? ಸುಳ್ಳು. ಇಲ್ಲ, ಅವರೆಲ್ಲ ಮೌನವಾಗಿದ್ದರು ಅಷ್ಟೇ. ಅಪರಾಧ ಅನ್ನೋದು ಇದೆ. ಸತ್ಯ ಮೌನವಾದರೆ ಸುಳ್ಳು ಕಿರ್ಚಾಡುತ್ತೆ. ಹಾಗಾಗಿ ಜನ ಕ್ರಿಸ್ತನ ಶಿಲುಬೆಗೇರಿಸಿ ಅಂತ ಹೇಳಿದಾಗ ಉಳಿದವರು ಆತ ಪರವಾಗಿ ನಿಂತಿದ್ರೆ ಆತ ಬಹುಶಃ ಶಿಲುಬೆಗೆ ಏರ್ತಿರ್ಲಿಲ್ಲ. ಇವತ್ತು ಕ್ರಿಸ್ತ ಶಿಲುಬೆಗಿನ ಕಾರಣಕ್ಕಾಗಿ ಈ ದೇವಸ್ಥಾನ ಹೀಗೆ ತುಂಬಿ ಕಿಕ್ಕಿರಿದಿದೆ. ಹಾಗೆ ಕ್ರಿಸ್ತ ಶಿಲುಬೆಗಿರಿದ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಅಂತೋಣಿಯವರ ಭಕ್ತರಾಗಿದ್ದೀವಿ. ಅಂತೋಣಿಯವರ ಬಗ್ಗೆ ನೂರಾರು ಪವಾಡಗಳನ್ನು ಹೇಳಿ ಗುರುಗಳು ನಿಮಗೆ ಬೋಧನೆ ಮಾಡಿದ್ದಾರೆ. ನಾನು ಅಂತೋಣಿಯವರ ಒಂದು ಪವಾಡ ಬಿಟ್ಟು ಇನ್ನು ಯಾವುದೇ ಪವಾಡಗಳನ್ನು ಮಾಡೋಲ್ಲ, ಬಗ್ಗೆ ಹೇಳಲ್ಲ. ಆದರೆ ಅಂತೋಣಿಯವರ ಬದುಕೇ ಒಂದು ಪವಾಡ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸುವಂತ ಪರಿಸ್ಥಿತಿ ಇವತ್ತಿದೆ. ಅಂತೋಣಿ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಬೆಲೆ ಕಟ್ಟಲಾಗದ್ದು ಅಂತ ಅರ್ಥ. ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲದ್ದು ಅನ್ನುವಂಥ ಅರ್ಥ ಅಂತೋಣಿ ಅಂತ ಕರೆದ್ರೆ. ಮರಿಯಮ್ಮನವರನ್ನ ಬಿಟ್ರೆ, ದೇವ ಮಾತೆ ಕ್ರಿಸ್ತನ ಮಾತೆ ಮರಿಯಮ್ಮನವ್ರು ಬಿಟ್ರೆ ಇಡೀ ವಿಶ್ವದಲ್ಲಿ ಇವತ್ತು ಹೆಚ್ಚು ಶ್ರದ್ಧೆ, ಹೆಚ್ಚು ಭಕ್ತಿ, ಹೆಚ್ಚು ವಿಶ್ವಾಸ, ಹೆಚ್ಚು ಜನಸಂಡಿ ತುಂಬೋದು ಸಂತ ಅಂತೋಣಿಯವರಿಗೆ ಎಂಬುದು ಕೂಡ ನಿಮಗೆ ಗೊತ್ತಿದೆ. ಅಂತೋಣಿಯವರ ಮೂಲ ಹೆಸರು ಫರ್ಡಿನಾಂಡ್ ಬುಲಾನ್ ಅಂತ. 1210 ಸಂತ ಅಂತೋಣಿಯವರು ಅಗಸ್ಟೀನ್ ಸಭೆಯನ್ನ ಸೇರ್ತಾರೆ. ಅಗಸ್ಟೀನ್ ಸಭೆಯನ್ನ ಸೇರಿ 10 ವರ್ಷಗಳ ಕಾಲ ಈಸ್ಟ್ ಆಫ್ರಿಕಾದಲ್ಲಿ ಅವರು ಸೇವೆ ಮಾಡ್ತಾರೆ. ಎಂತ ಕಾಕತಾಳಿ ಅಂದ್ರೆ, ಇವತ್ತು ಜೈಲಲ್ಲಿರುವಂತ ಫಾದರ್ ಎಲಿಯಾಸ್ ಡ್ಯಾನಿಯಲ್ ಕೂಡ 10 ವರ್ಷಗಳ ಕಾಲ ಇದೇ ಈಸ್ಟ್ ಆಫ್ರಿಕಾದಲ್ಲಿ ಸೇವೆ ಮಾಡಿ ಗುಲ್ಬರ್ಗಕ್ಕೆ ವಾಪಸ್ ಬಂದಿದ್ದಂಥವ್ರು. ಆದರೆ 1220 ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸುಮಾರು ಆಫ್ರಿಕಾ ದೇಶಗಳಿಂದ ಬಂದಂತಹ ಬಹಳಷ್ಟು ಮಂದಿ ಹುತಾತ್ಮರಾಗಿರ್ತಾರೆ. ಅವ್ರನ್ನ ರುಂಡಗಳನ್ನ ತೆಗೆದು ಹಾಕಿರ್ತಾರೆ ಅವರ ವಿರೋಧಿಗಳು, ಚಿತ್ರಹಿಂಸೆ ಕೊಟ್ಟು. ರುಂಡವಿಲ್ಲದಂತ ಅವರ ದೇಹಗಳನ್ನ ಸಮಾಧಿ ಮಾಡಕ್ಕೆ, ಉದಾಹರಣೆಗೆ ಸಂತ ಬರ್ನಾರ್ಡ್, ಸಂತ ಪೀಟರ್ ಇಂಥ ಅನೇಕ ಸಂತರನ್ನ ಸಮಾಧಿ ಮಾಡಲಿಕ್ಕೆ ಕರ್ಕೊಂಡ್ಬರುವಾಗ ಸಂತ ಅಂತೋಣಿಯವರಿದ್ದಂಥ ಆಶ್ರಮಕ್ಕೆ ಆ ಮೆರವಣಿಗೆ ಬರುತ್ತೆ. ಅಲ್ಲಿ ಅಂತೋಣಿಯವರು ನೋಡ್ತಾರೆ, ರುಂಡವಿಲ್ಲದಂತಹ ದೇಹಗಳು, ಕ್ರಿಸ್ತನಿಗಾಗಿ ತನ್ನ ಪ್ರಾಣವನ್ನಷ್ಟೇ ಅಲ್ಲ ತನ್ನ ತಲೆಯನ್ನೇ ಇಲ್ಲದಂತೆ ಮಾಡಿಕೊಂಡಂತ ಈ ಸಂತರ ನೋಡಿದ ಮೇಲೆ ಅಂತೋಣಿಯವ್ರಿಗೆ ಅನ್ಸುತ್ತೆ, ನಾನು ಈ ಅಗಸ್ಟಿನ್ ಸಭೆನ ಬಿಟ್ಬಿಡ್ಬೇಕು, ಈ ಫ್ರಾನ್ಸಿಸ್ಕನ್ ಸಭೆನ ಸೇರಬೇಕು ಅಂತ ಹೇಳಿ. ನಾನು ಕೂಡ ಕ್ರಿಸ್ತನಂತೆ ಹುತಾತ್ಮನಾಗಬೇಕು, ನಾನು ಕೂಡ ಕ್ರಿಸ್ತನ ಈ ಸಂತರಂತೆ ಹುತಾತ್ಮನಾಗಬೇಕು, ನನ್ನ ದೇಹವನ್ನೇ ಅರ್ಪಿಸಬೇಕು ಅಂತ ಹೇಳಿ ಅಂತೋಣಿಯವರು ಅಗಸ್ಟಿನ್ ಸಭೆಯನ್ನ ಬಿಟ್ಟು ಫ್ರಾನ್ಸಿಸ್ಕನ್ ಸಭೆಯನ್ನ ಸೇರ್ತಾರೆ. ಆಮೇಲೆ ಅವರು ಸಾಮಾನ್ಯ ಗುರುವಾಗಿ ಇರ್ತಾರೆ. ಈ ಫ್ರಾನ್ಸಿಸ್ ಗುರುಗಳೆಲ್ಲರೂ ಸೇರಿದ ಒಂದು ದೊಡ್ಡ ಸಮಾರಂಭದಲ್ಲಿ ಅಂತೋಣಿಯವ್ರಿಗೆ ಏನು ಕೆಲಸ ಕೊಟ್ಟಿದ್ರು ಗೊತ್ತಾ? ಊಟದ ಮನೆ ನೋಡ್ಕೊಳ್ಳುವಂಥ ವಿಚಾರ, ಅತಿಥಿ ಸತ್ಕಾರ ಮಾಡುವಂಥದ್ದು. ಯಾರಿಗೂ ಕೂಡ ಅಂತೋಣಿಯವರಲ್ಲಿ ಇಂಥ ಒಂದು ಹುತಾತ್ಮತೆಯ ಬುದ್ಧಿ, ಇಂಥ ಒಂದು ಪಾವಿತ್ರತೆ, ಬೋಧನಾ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ಅವರನ್ನ ಅಡುಗೆ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಅಂತೋಣಿಯವ್ರನ್ನ ಬಿಡ್ತಾರೆ. ಇದಾದ 3 ದಿನಗಳ ನಂತರ ಸುಮಾರು 300 ಫ್ರಾನ್ಸಿಸ್ಕನ್ ಧರ್ಮಗುರುಗಳು ಮತ್ತು ಧರ್ಮಾಧ್ಯಕ್ಷಗಳು ಸೇರಿದ್ದಾಗ ಅಂತೋಣಿಯವರ ಒಂದು ಸಹಪಾಠಿಗಳ ಗುಂಪು, ನೀನಿವತ್ತು ಪ್ರಬೋಧನೆ ಮಾಡಲೇಬೇಕು ಅಂತ ಹೇಳಿ ಅಂತೋಣಿಯವ್ರನ್ನ ಕೈ ಮುಗಿದು ಕೇಳ್ಕೊಂಡಾಗ ಅಂತೋಣಿಯವರು ಹೋಗಿ ಆ ಸಭೆಯಲ್ಲಿ 300 ಮಂದಿ ಗುರುಗಳಿಗೆ ಅವರು ಪ್ರಬೋಧನೆ ಮಾಡ್ತಾರೆ. ಆಗ ಅವರಿಗೆ ಸಂತ ಅಂತೋಣಿಯವರಿಗೆ 26 ವರ್ಷ. ಅವರ ಪ್ರಬೋಧನೆಯನ್ನ ಕೇಳಿ ದಂಗು ಬಡಿಸಿಕೊಂಡಂತ ಫ್ರಾನ್ಸಿಸ್ಕನ್ ಸಭೆಯವರು ಅಂತೋಣಿಯವರ ಶ್ರೇಷ್ಠ ಮಹಿಮೆಯನ್ನ ಅಲ್ಲಿ ತಿಳ್ಕೊತಾರೆ. ಅದಾದ ನಂತರ ಅವರು ತಮ್ಮ 36ನೇ ವಯಸ್ಸಲ್ಲಿ ಸತ್ತು ಹೋಗ್ತಾರೆ. ಕ್ರಿಸ್ತ ಸತ್ತಿದ್ದು 33ನೇ ವರ್ಷದಲ್ಲಿ, ಅಂತೋಣಿಯವರು ಸತ್ತಿದ್ದು 36ನೇ ವಯಸ್ಸಲ್ಲಿ. 336 ವರ್ಷಗಳ ನಂತರ ಅವರ ಸಮಾಧಿಯನ್ನ ತೆಗೆಯಲಾಗುತ್ತೆ. ಲಿಸ್ಬನ್ನಲ್ಲಿ, ಪೋರ್ಚುಗಲ್ನಲ್ಲಿ 336 ವರ್ಷಗಳ ನಂತರ ಅವರ ಸಮಾಧಿಯನ್ನು ತೆಗೆಯಲಾಗುತ್ತೆ. ಅವರ ದೇಹ ಎಲ್ಲ ಕೂಡ ನಶಿಸ್ತಾ ಇದ್ರೂ ಕೂಡ ಅವರ ನಾಲಿಗೆ ಏನೂ ಆಗಿರೋಲ್ಲ. ಸತ್ಯವನ್ನು ಹೇಳುವಂತ ನಾಲಿಗೆ ನಿಮ್ಮದಾಗಬೇಕು, ನನ್ನದಾಗಬೇಕು. ಈ ನಾಲಿಗೆನ ದೇವರು ಉಳಿಸಿದ್ರೆ ಸಾಕು, ಮತ್ತೆಲ್ಲ ನಾಶ ಆದರೂ ಕೂಡ ಈ ನಾಲಿಗೆನ ದೇವರನ್ನ ಉಳಿಸಬೇಕು. ಇವತ್ತು ಕೂಡ ಸಂತ ಅಂತೋಣಿಯವರ ಆ ನಾಲಿಗೆ ಪೋರ್ಚುಗಲ್ನ ಲಿಸ್ಬನ್
ಬೆಸ್ಲಿಕಾದಲ್ಲಿ ಅದನ್ನು ಹಾಗೆ ಇಡಲಾಗಿದೆ. ನಾನು ನೋಡಿಲ್ಲ, ಇದು ಧರ್ಮಸಭೆಯ ವಿಶ್ವಾಸ. ಇದು ಸಂತ ಅಂತೋಣಿಯವರ ಪವಾಡ ಪುರುಷದ ಒಂದು ಮಹಿಮೆ, ಸತ್ಯವನ್ನು ನುಡಿದಂತಹ ಆ ನಾಲಿಗೆಯ ಮಹಿಮೆ, ಆತನನ್ನು ಕಾಪಾಡಿದಂತಹ ಆ ಕ್ರಿಸ್ತನ ಮಹಿಮೆ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಆರಂಭದಲ್ಲಿ ಶ್ರೇಷ್ಠ ಗುರುಗಳು ಬಹಳ ಪ್ರಾಮಾಣಿಕವಾದಂಥ ಮಾತುಗಳನ್ನು ಹೇಳಿದರು. ಫಾದರ್ ಪ್ಯಾಟ್ರಿಕ್ 6 ವರ್ಷ ಇದೇ ಮನೆಯಲ್ಲಿದ್ದು ನಾನು ಬರೋವಾಗ ನನಗೆ ಯಾರು ಹೇಳ್ತಿದ್ರು, ಫಾದರ್ ಪ್ಯಾಟ್ರಿಕ್ ಬಂದ ಮೇಲೇ ಈ ರೋಡ್ಗೆ ಟಾರ್ ಹಾಕ್ಸಿದ್ದು ಅಂತ ಹೇಳಿ. 6 ವರ್ಷ ದುಡಿದಂಥ ಫಾದರ್ ಪ್ಯಾಟ್ರಿಕ್ ಇವತ್ತು ಜೈಲಲ್ಲಿದ್ದಾರೆ. ಶ್ರೇಷ್ಠ ಗುರುಗಳು ಹೇಳಿದ ಹಾಗೆ ನಿರಪರಾಧಿಗಳಲ್ಲಿ ನಿರಪರಾಧಿಗಳು ಅವರು. ಒಬ್ಬ ಕ್ರಿಸ್ತನನ್ನ ಅಪರಾಧಿ ಎನ್ನಬಹುದಾದರೆ ಪ್ಯಾಟ್ರಿಕ್ ಕೂಡ ಅಪರಾಧಿ ಆಗ್ತಾರೆ, ಫಾದರ್ ಎಲಿಯಾಸ್ ಕೂಡ ಅಪರಾಧಿ ಆಗ್ತಾರೆ. ಕ್ರಿಸ್ತನನ್ನ ನಿರಪರಾಧಿ ಅಂತ ಹೇಳಿದ್ರೆ ಫಾದರ್ ಪ್ಯಾಟ್ರಿಕ್ ಕೂಡ ನಿರಪರಾಧಿ, ಫಾದರ್ ಎಲಿಯಾಸ್ ಕೂಡ ನಿರಪರಾಧಿ. ಕಳೆದ ಭಾನುವಾರ ಫಾದರ್ ಪ್ಯಾಟ್ರಿಕ್ ಅವರ ತಾಯಿ ಮತ್ತೆ ಅವ್ರ ಮನೆಯವರೆಲ್ಲ ಇಲ್ಲಿ ಬಂದಿದ್ರಂತೆ. ಪ್ಯಾಟ್ರಿಕ್ ಅವ್ರಿಗೆ ಜೈಲಿಂದ ಹೇಳಿ ಕಳಿಸಿದ್ರು, ದಯವಿಟ್ಟು ಹೋಗಿ ಬೆಟ್ಟಲ್ಸೂರ್ಗೆ ಹೋಗಿ ಸಂತ ಅಂತೋಣಿಯವರ ಹತ್ರ ಮೂಡಿ ಕಟ್ಟಿ ಹರಕೆ ಮಾಡಿಕೊಳ್ಳಿ. ಸಂತ ಅಂತೋಣಿಯವರು ಕಳೆದು ಹೋದ ವಸ್ತುಗಳನ್ನ ಹುಡುಕಿ ಕೊಡುವಂಥವ್ರು. ನೀವು ಮಾಡಬೇಕಾದ್ದು ಒಂದೇ ಒಂದು ಬೇಡಿಕೆ, ಕೊಲೆಗಾರ ಕಳೆದು ಹೋಗಿದ್ದಾನೆ, ಸ್ವಾಮಿ ಅಂತೋಣಿಯವರೇ ಅವ್ರನ್ನ ಹುಡುಕಿ ಕೊಡಿ ಅಂತ ಜಪ ಮಾಡಿ ಅಂತ ಹೇಳಿ ಅವ್ರ ಇಡೀ ಮನೆಯವ್ರನ್ನ ಬೆಟ್ಟಲ್ಸೂರಿಗೆ ಕಳೆದ ಭಾನುವಾರ ಕಳಿಸಿದ್ರು. ಸಂತ ಅಂತೋಣಿಯವರು ಕಳೆದು ಹೋದ ವಸ್ತುಗಳನ್ನ ಹುಡುಕಿ ಕೊಡುವಂಥವ್ರು. ಹೋಗಿ ಮುಡಿ ಕಟ್ಟಿ ಹರಕೆ ಮಾಡ್ಕೊಳ್ಳಿ, ಕೊಲೆಗಾರ ಕಳೆದು ಹೋಗಿದ್ದಾನೆ, ದಯವಿಟ್ಟು ಸ್ವಾಮಿ ಸಂತ ಅಂತೋಣಿಯವರೇ ಕೊಲೆಗಾರರನ್ನ ಹುಡುಕಿ ಕೊಡಿ ಅಂತ ಹೇಳಿ ಕಣ್ಣೀರಿಟ್ಟು ಅಳುತ್ತಿದ್ದಂಥ ಫಾದರ್ ಪ್ಯಾಟ್ರಿಕ್ ಇವತ್ತು ನಿಮ್ಮನ್ನು ಅದೇ ಕೇಳೋದು. ಇಲ್ಲಿ ಬಂದಿರುವ ಸಾವಿರಾರು ಭಕ್ತಾದಿಗಳು ಇದೇ ಸ್ಥಳದಲ್ಲಿ 5 ವರ್ಷ ಇದ್ದಂತ ಫಾದರ್ ಪ್ಯಾಟ್ರಿಕ್ ಜೈಲಲ್ಲಿರುವಾಗ ನೀವೆಲ್ಲರೂ ಕೂಡ ಅಂತೋಣಿಯವರಿಗೆ ಮುಡಿ ಕಟ್ಟಬೇಕು. ನೀವೆಲ್ಲರೂ ಕೂಡ ₹1 ಕಾಣಿಕೆ ಆದ್ರೂ ಇಟ್ಟು ಅಂತೋಣಿ ಹತ್ರ ಹರಕೆ ಕಟ್ಕೋಬೇಕು. ಏನು ಅಂದ್ರೆ, ಸಂತ ಅಂತೋಣಿಯವರೇ ಕಳೆದು ಹೋದ ವಸ್ತುಗಳನ್ನ ಹುಡುಕಿ ಕೊಟ್ಟುವಂತವರೇ, ಇವತ್ತು ಕೊಲೆಗಾರ ಕಳೆದು ಹೋಗಿದ್ದಾನೆ, ನಿಮ್ಮ ಸೇವೆ ಮಾಡಿದಂತಹ ಫಾದರ್ ಪ್ಯಾಟ್ರಿಕ್ ಜೈಲಲ್ಲಿದ್ದಾರೆ, ದಯವಿಟ್ಟು ಸ್ವಾಮಿ ಕೊಲೆಗಾರರನ್ನ ಹುಡುಕಿ ಕೊಡಿ ಅಂತ ₹1 ಇಟ್ಟು ದಯವಿಟ್ಟು ಹರಕೆ ಕಟ್ಕೊಳ್ಳಿ. ಮುಂದಿನ ವರ್ಷ ನೀವು ಬೆಟ್ಟಲ್ಸೂರ್ಗೆ ಬರೋಷ್ಟರಲ್ಲಿ ಹರಕೆ ತೀರಿರುತ್ತೆ. ನಿಮ್ಮಂತ ಸಾವಿರಾರು ಮುಗ್ಧ ವಿಶ್ವಾಸ ಭಕ್ತರ ಪ್ರಾರ್ಥನೆಯನ್ನ ಸಂತ ಅಂತೋಣಿಯವರು ಯಾವತ್ತೂ ಕೂಡ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ₹1 ಹಾಕಿ ಮುಡಿ ಕಟ್ಟಿ ಕೊಲೆಗಾರ ಕಳೆದು ಹೋಗಿದ್ದಾನೆ, ಸ್ವಾಮಿ ಅಂತೋಣಿಯವರೇ ಹುಡುಕಿ ಕೊಡಿ ಅಂತ ಹೇಳಿ. ನಮಗೆಲ್ಲ ಫಾದರ್ ಪ್ಯಾಟ್ರಿಕ್ ಬಗ್ಗೆ ಅನುಕಂಪ, ಆದರೆ ಫಾದರ್ ಪ್ಯಾಟ್ರಿಕ್ ಕಣ್ಣೀರು ಹಾಕ್ತಾರೆ. ಅವರು ಜೈಲಿಗೆ ಹೋದ್ಮೇಲೆ ನನ್ನ ಮನೆಯಿಂದನೇ ಪೊಲೀಸವರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು, ಕೊನೆಗೆ ಬಿಷಪ್ರ ಮನೆಯಿಂದನೇ ಪೊಲೀಸರು ಅವ್ರನ್ನ ಜೈಲಿಗೆ ಹಾಕಿದ್ದು. ಈ ಸಂದರ್ಭದಲ್ಲಿ ನಾನು ಹಲವು ಗಂಟೆಗಳ ಕಾಲ ಪ್ಯಾಟ್ರಿಕ್ ಹತ್ರ ಮಾತಾಡಿದೆ, ಫಾದರ್ ಎಲಿಯಾಸ್ ಹತ್ರ ಮಾತಾಡಿದ್ರೆ, ನಿಮ್ಗೆ ಎಲ್ಲಾದ್ರೂ ಈ ಕೊಲೆ ಬಗ್ಗೆ ಏನಾದ್ರೂ ಗೊತ್ತಿತ್ತಾ ಅಂದ್ರೆ ಅವ್ರು ಹೇಳೋ ಉತ್ತರ ಒಂದೇ, ಕಣ್ಣೀರು. ನಾನು ಯಾವುದೇ ಒಬ್ಬ ಗುರು, ಅದು ಫಾದರ್ ಎಲಿಯಾಸ್ ಆಗ್ಲಿ ಪ್ಯಾಟ್ರಿಕ್ ಆಗ್ಲಿ, ಇಷ್ಟು 10 ಕಣ್ಣೀರು ಸುರಿಸಿ ನೋಡಿದ್ದನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ಅಷ್ಟು ಕಣ್ಣೀರನ್ನು ಹರಿಸುವಂಥವ್ರು ನಿಜವಾಗ್ಲೂ ನಿರಪರಾಧಿಗಳಿರಕ್ಕೆ ಮಾತ್ರ ಸಾಧ್ಯ. ಫಾದರ್ ಪ್ಯಾಟ್ರಿಕ್ ಅವ್ರನ್ನ ಕೇಳ್ತೀರಿ, ಸ್ವಾಮಿ ಆರ್ಚ್ ಬಿಷಪ್ ಅವರು ಜೈಲ್ಗೆ ಹೋಗಿದ್ರಂತೆ, ಹಾಗೆ ನೋಡಿ ಏನು ಮಾಡೋಕ್ಕಾಗಲ್ಲ ಅಂದಾಗ ಪ್ಯಾಟ್ರಿಕ್ ಆರ್ಚ್ ಬಿಷಪ್ ಅವ್ರಿಗೆ ಹೇಳಿದ್ರಂತೆ, ನನ್ನ ಈ ತಪಸ್ಸು ಕಾಲದಲ್ಲಿ ಈ ಸ್ಥಿತಿಗೆ ತಂದಂಥವರು, ನಾನು ಈ ಜೈಲಲ್ಲಿ ಕುಳಿತು ದಿನ 10 ಸುರಿಸುವಂತ ಕಣ್ಣೀರು ಈ ಭೂಮಿನ ಬಿಸಿ ಮಾಡುತ್ತೆ, ಈ ಕಣ್ಣೀರು ನನ್ನ ನಿರಪರಾಧಿತ್ವವನ್ನ ಸಾಬೀತು ಮಾಡುತ್ತೆ. ಈ ಕಣ್ಣೀರು ಯಾರು ನನಗೆ ಈ ಒಂದು ಪರಿಣಾಮಕ್ಕೆ ಕಾರಣರಾದರೋ ಅವರು ಕೊರಗಿ ನರಳು ಹಾಗೆ ಮಾಡುತ್ತೆ ಅಂತ ಹೇಳಿದ್ರಂತೆ. ಆಗ ಆಗದೆ ಇರಲಿ, ಆದರೆ ನಿರಪರಾಧಿಗಳು ಬಿಡುಗಡೆ ಆಗ್ಬೇಕಂದ್ರೆ ಅಪರಾಧಿಗಳು ಕೊರಗಬೇಕು. ಪ್ಯಾಟ್ರಿಕ್ ಫಾದರ್ ಅವರ ಕಣ್ಣೀರು ತಟ್ಟಲೇಬೇಕು. ಯಾವುದಕ್ಕೆ ನಾವು ಫಾದರ್ ಪ್ಯಾಟ್ರಿಕ್ ಬಿಡುಗಡೆ ಆಗಬೇಕು ಅಂತ ಪ್ರಾರ್ಥಿಸ್ತಿಲ್ಲ, ಸತ್ಯ ಹೊರಗಡೆ ಬರಬೇಕು ಅಂತ ಪ್ರಾರ್ಥಿಸ್ತಿದ್ದೀವಿ. ಸತ್ಯ ಹೊರಗಡೆ ಬಂದಾಗ ಮಾತ್ರ ನಾವು 40 ಮಂದಿ ಗುರುಗಳು ಫಾದರ್ ಬಿಷಪ್ ಹತ್ರ ಹೋಗಿದ್ವಿ, ಆರ್ಚ್ ಬಿಷಪ್ ಹತ್ರ ಹೋಗಿದ್ವಿ. ನೋಡಿ, ಇಡೀ ಕನ್ನಡ ಸಮುದಾಯಕ್ಕೆ ಒಂದು ಕಳಂಕ ಬಂದಿದೆ. ನಿಮಗೂ ಗೊತ್ತು, ನಮಗೂ ಗೊತ್ತು, ಫಾದರ್ ಪ್ಯಾಟ್ರಿಕ್ ಎಲಿಯಾಸ್ಗೂ ಈ ಕೇಸ್ಗೆ ಏನು ಸಂಬಂಧನೇ ಇಲ್ಲ. 11 ತಿಂಗಳು ಇವರಿಬ್ಬರ ಮೇಲೆ ಒಂದು ಹೆಸರು ಇಲ್ಲ, ಇವರಿಬ್ಬರನ್ನ ಕರೆಸೂ ಇಲ್ಲ, ಮಾತಾಡಿಲ್ಲ. ಕೊನೆಗೆ ಒತ್ತಡಕ್ಕೆ ಕೇಸ್ ಮುಗಿಸ್ಲೇಬೇಕಾದಂತ ಪರಿಸ್ಥಿತಿ ಬಂದಾಗ 12ನೇ ತಿಂಗಳು ಇದ್ದಕ್ಕಿದ್ದಂತೆ ಕೇಸು ಒಂದು ತಿರುವು ಪಡ್ಕೊಳ್ಳುತ್ತೆ.
ಫಾದರ್ ಎಲಿಯಾಸ್ ಅವ್ರನ್ನ ಕರೆಸ್ಕೋತಾರೆ. ಅವರಿಗೆ ಸೆಮಿನರಿ ಅವರು ಕೊಟ್ಟಂತ 20,000 ಚೆಕ್ ಇಂದ ಶುರುವಾಗುತ್ತೆ. ಫಾದರ್ ಎಲಿಯಾಸ್ ಅವ್ರ ಜೊತೆಗೆ ಪ್ಯಾಟ್ರಿಕ್ ಅವರು ಆತ್ಮೀಯರಾಗಿದ್ರು, ಸ್ನೇಹಿತರಾಗಿದ್ರು ಅನ್ನೋ ಕಾರಣಕ್ಕಾಗಿ ಪ್ಯಾಟ್ರಿಕ್ ಅವ್ರನ್ನ ಕರೆಸ್ಕೋತಾರೆ. ನಾವು ಬಿಷಪ್ ಹತ್ರ ಕೈ ಮುಗಿದು ಕೇಳಿದ್ವಿ, 40 ಮಂದಿ ಗುರುಗಳು ಬಂದಿದ್ದೀವಿ, ನಾವು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ, ದಯವಿಟ್ಟು ಗುರುಗಳಿಗಾಗಿರುವಂಥ ಈ ಅವಮಾನನ ಸರಿಪಡಿಸ್ಬೇಕು, ನೀವೊಂದು ಸುತ್ತೋಲೆ ಹೊಡಿಸ್ಬೇಕು, ಫಾದರ್ ಪ್ಯಾಟ್ರಿಕ್ ಸಮಾಧಾನ ಹೇಳಬೇಕು ಅಂದರೆ ನಾನೇನು ಹೇಳಲ್ಲ ಅಂತ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೂ ಇಷ್ಟಪಡಲ್ಲ. ಇದಾದ ನಂತರ ನಾವು ಹೇಳ್ಕೊಟ್ವಿ, ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿದ್ದೀವಿ, ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಒಂದು ದೇವಕುಮಾರನಾಗಿ ಬಂದರು ಅಂತ ಭಾವಿಸಿದ್ದೀವಿ, ಒಂದು ಜಾತ್ಯತೀತ ಪಕ್ಷ ಬಂತು ಅಂತ ಭಾವಿಸಿದ್ದೀವಿ. ನಮಗೆ ಜಾತ್ಯತೀತ ಪಕ್ಷ ಬಂದರೂ ಕೂಡ, ಸಿದ್ದರಾಮಯ್ಯ ಅಂತ ಶ್ರೇಷ್ಠ ಮುಖ್ಯಮಂತ್ರಿ ಬಂದರೂ ಕೂಡ ಅಲ್ಲಿ ಗೃಹ ಮಂತ್ರಿ ಆಗಿರೋದು ಒಬ್ಬ ಕ್ರಿಶ್ಚಿಯನ್. ಈ ಪ್ಯಾಟ್ರಿಕ್ ಕೇಸಲ್ಲಿ ತನಿಖಾಧಿಕಾರಿ DCP ಆಗಿದ್ದಂಥವರು ಒಬ್ಬ ಕ್ರಿಶ್ಚಿಯನ್. ಈ ಎಲ್ಲ ಸಂಚಿನ ಜೊತೆಗೆ ಇದ್ದಾರೋ ಇಲ್ವೋ, ಆದರೆ ಧರ್ಮಾಧಿಕಾರಿಗಳು ಆರ್ಚ್ ಬಿಷಪ್ ಅವರು ಕೂಡ ಇವ್ರ ಜೊತೆಗೆ ಸೇರಿದ್ರು. ಕಾರಣ ಅವರು ಪ್ಯಾಟ್ರಿಕ್ಗೆ ತಂದೆ. ನಾನು ಆರ್ಚ್ ಬಿಷಪ್ ಅವ್ರನ್ನ ಕೇಳಿದೆ, ನಿಮ್ದೇನು ಅಪರಾಧ ಇಲ್ಲ ಅಂತ ಹೇಳ್ತೀರಾ, ನೀವು ಪೊಲೀಸ್ ಅವ್ರನ್ನ ಕೇಳಿ ಅಂತ 40 ಮಂದಿ ಗುರುಗಳಿಗೆ ಹೇಳ್ತೀರಾ, ಆದರೆ ಒಂದು ಕೆಲಸ ಮಾಡ್ಬೋದಲ್ಲ, ನೀವು ಮಾಡ್ಬೋದಿತ್ತಲ್ಲ. ಫಾದರ್ ಪ್ಯಾಟ್ರಿಕ್ ಅವ್ರನ್ನ ಕರ್ಸ್ಕೋಬೇಕು ವಿದೇಶ ಟೂರಿಂದ ಅಂತ ಹೇಳಿದಾಗ, ನಿಮ್ಮ ಗುರುವಿನ ಮೇಲೆ ನಿಮಗೆ ಪ್ರೀತಿ ಇದ್ದಿದ್ರೆ, ನಿಮ್ಮ ಗುರುವಿನ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ, ಆತ ನಿರಪರಾಧ 2 ದಿನ ಬಿಟ್ಕೊಂಡು ಬಾ ಪ್ಯಾಟ್ರಿಕ್, ಆಂಟಿಸಿಪೇಟರಿ ಬೇಲ್ ಹಾಕ್ಸ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಿಲ್ಲ. ಪ್ಯಾಟ್ರಿಕ್ ಅವ್ರು ಬಂದ ಮೇಲೆ ಬಿಷಪ್ ನನ್ನ ಹತ್ರ ಬಂದಿದ್ರು, ಸಂತ ಜೋಸೆಫ್ ದೇವಸ್ಥಾನಕ್ಕೆ. ನಾನು ಹೇಳಿದ, ಸ್ವಾಮಿ ಪ್ಯಾಟ್ರಿಕ್ ಅವ್ರನ್ನ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ, ನೀವು ತಗೊಂಬಂದು ಬಿಷಪ್ ಹೌಸಲ್ಲಿ ಇಟ್ಕೋಬೋದಾಗಿತ್ತಲ್ಲ, ನಿಮ್ಮ ಸ್ವಾಮಿಯರವರು ಅಂತ ಹೇಳಿದಾಗ, ಅವತ್ತು ಸಾಯಂಕಾಲನೇ ಆರ್ಚ್ ಬಿಷಪ್ ಪ್ಯಾಟ್ರಿಕ್ ಅವ್ರನ್ನ ಕರ್ಕೊಂಬಂದು ಬಿಷಪ್ ಹೌಸಲ್ಲಿ ಇಟ್ಕೊಂಡ್ರು. ಪೊಲೀಸವ್ರ ಮೇಲೆ ನನಗೆ ಏನೂ ನಿಯಂತ್ರಣ ಇಲ್ಲ, ನನಗೂ ಕೇಸ್ಗೂ ಸಂಬಂಧ ಇಲ್ಲ ಅಂತ ಹೇಳಿದವರು, ನಾನು ಹೇಳಿದ 6 ಗಂಟೆಗಳಲ್ಲಿ ಹೆಂಗೆ ಪ್ಯಾಟ್ರಿಕ್ ಅವ್ರನ್ನ ಕರ್ಕೊಂಬಂದು ಬಿಷಪ್ ಹೌಸಲ್ಲಿ ಇಟ್ಕೊಂಡ್ರು. ಆಮೇಲೆ ಅವತ್ತು ರಾತ್ರಿ 8 ಪ್ಯಾಟ್ರಿಕ್ ಫಾದರ್ ನಮ್ಮ ಹತ್ರ ಶ್ರೇಷ್ಠ ಗುರುಗಳ ಹತ್ರ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡಿದ್ದಾರೆ. 9 ಗಂಟೆಗೆ ಅವ್ರು ಅರೆಸ್ಟ್ ಆಗುತ್ತೆ. ಅವ್ರು ಅರೆಸ್ಟ್ ಆದಾಗ ಇನ್ಸ್ಪೆಕ್ಟರ್ ಹೋಗಿ ಬಿಷಪ್ ಹತ್ರ ಮಾತಾಡಿಬಿಟ್ಟು ಬಂದು ಪ್ಯಾಟ್ರಿಕ್ನ ಬನ್ನಿ ಸ್ವಾಮಿ ನಾವು ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಫಾದರ್ ಪ್ಯಾಟ್ರಿಕ್ ಬಿಷಪ್ ಹತ್ರ ಹೋಗ್ತಾರೆ. ಅವ್ರು ಕಾಲ್ ಮೇಲೆ ಕಾಲು ಹಾಕೊಂಡು ಹಣ್ಣು ತಿಂತಾ ಇದ್ರಂತೆ. ಆಗ ಪ್ಯಾಟ್ರಿಕ್ ಹೇಳ್ತಾರೆ, ಸ್ವಾಮಿ ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರಂತೆ, ಏನು ಮಾಡಲಿ ಅಂದರೆ, ಗೋ ಗೋ ಗೋ, ಹೌ ಡಿಡ್ ಯು ಕಮ್ ಇನ್ ಸೈಡ್, ನೀನು ಹೆಂಗೆ ಒಳಗಡೆ ಬಂದೆ ಅಂತ ಕೇಳಿದ್ರಂತೆ. ಗೋ ಅಂದ್ರಂತೆ. ಆಗ ಅವರು ಪ್ಯಾಟ್ರಿಕ್ ತಮ್ಮ ಜೇಬಲಿದಂತ ಜಪಸರ ತೆಗೆದು ಹೇಳಿದ್ರಂತೆ, ಇದು ನನ್ನ ಇಲ್ಲಿ ತನಕ ಕಾಪಾಡ್ಕೊಂಡಂತ ಜಪಸರ, ಈ ಜಪಸರ ನನ್ನ ಇಲ್ಲಿ ತನಕ ಕಾಪಾಡಿದೆ, ಮುಂದೇನು ಕಾಪಾಡುತ್ತೆ ಅಂದಾಗ ಬಿಷಪ್ ಹೇಳ್ತಾರೆ, ಹೋಗು ನಿನ್ನ ಜಪಸರ ನಿನ್ನ ಕಾಪಾಡಲಿ. ಒಂದು ತಂದೆ ಒಬ್ಬ ಯಾರೋ ದರಿದ್ರ ಮಗನಿಗೂ ಕೂಡ ಹೇಳಿದ್ರಂಥ ಮಾತು. ತಂದೆಯಾದಂಥ ಒಬ್ಬ ಬಿಷಪ್, ಧರ್ಮಾಧಿಕಾರಿಗಳು ಕನಿಷ್ಠ ನಾನು ಬಿಷಪ್ ಕೇಳಿದೆ, ಬಂದು ಪ್ಯಾಟ್ರಿಕ್ ಮೇಲೆ ಕೈ ಹಾಕಿ ಹೆಗಲ ಮೇಲೆ, ನಾನು ಇದ್ದೀನಿ, ಕಾನೂನನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೋಗು ಅಂತ ಹೇಳಿ ಅವ್ನು ಕರ್ಕೊಂಡ್ಬಂದು ಪೊಲೀಸ್ ಜೀಪ್ ತನಕ ಅವನು ಹತ್ಸಿ ಹೋಗ್ಬೋದಾಗಿತ್ತಲ್ಲ, ತಂದೆ ಆಗಿದ್ರೆ ನಿನಗೊಂದು ಆತ್ಮ ಅಂತ ಇದ್ದಿದ್ರೆ ಮಾಡ್ಬೋದಾಗಿತ್ತಲ್ಲ ಅಂತ ನಾನು ಕೇಳಿದೆ ಬಿಷಪ್ನ. ನಾವು 40 ಮಂದಿ ಗುರುಗಳು ಕೇಳಿದ್ವಿ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡೋದಿಷ್ಟೇ, ದಯವಿಟ್ಟು ₹1 ಇಟ್ಟು ಅಂತೋಣಿಯವ್ರ ಹತ್ರ ಮುಡಿ ಕಟ್ಟಿ ಅಂತೋಣಿಯವ್ರ ಹತ್ರ ಹರಕೆ ಮಾಡ್ಕೊಳ್ಳಿ. ಅಪರಾಧಿ ಕಳೆದು ಹೋದಂಥ ವಸ್ತುಗಳನ್ನು ಕೊಡಿಸುವಂಥ ಅಂತೋಣಿಯವರು ಕಳೆದು ಹೋಗಿರುವಂಥ ಕೊಲೆಗಾರರನ್ನ ಹುಡುಕಿ ಕೊಡಲಿ. ಆ ಮೂಲಕ ಫಾದರ್ ಪ್ಯಾಟ್ರಿಕ್, ಫಾದರ್ ಎಲಿಯಾಸ್ ಇವರೆಲ್ಲರೂ ಕೂಡ ಬಿಡುಗಡೆ ಆಗ್ತಾರೆ. ಕೊಲೆಗಾರ ಸಿಕ್ಕಿದಾಗ ಇವರು ಬಿಡುಗಡೆ ಆಗ್ತಾರೆ. ಇವ್ರಿಗೆ 5 ವರ್ಷ ಜೈಲಾಗ್ಬೋದು, 10 ವರ್ಷ ಜೈಲಾಗ್ಬೋದು, 1 ವರ್ಷದಲ್ಲಿ ವಾಪಸ್ ಬರ್ಬೋದು ಕೂಡ. ಆದರೆ ಸಂತ ಅಂತೋಣಿಯವರು ಮಾಡಬೇಕಾದಂಥ ಕೆಲಸ, ಸತ್ಯವನ್ನ ಮನಗಾಣಿಸ್ಬೇಕು, ಕಳೆದು ಹೋಗಿರುವಂಥ ಕೊಲೆಗಾರರನ್ನ ಹುಡುಕೊಡ್ಬೇಕು. ಕೊನೆಗೆ ನಮ್ಮ ದುರಾದೃಷ್ಟಕ್ಕೆ ನಾವು ಆರ್ಚ್ ಬಿಷಪನ್ನು ಕೇಳ್ಕೊಂಡ್ವಿ, ತನಿಖೆ ಸರಿಯಾಗಿ ನಡೆದಿಲ್ಲ, ಇಲ್ಲಿ ಧರ್ಮಾಧಿಕಾರಿಗಳ ಕೈವಾಡನೂ ಇದೆ, ಕ್ರೈಸ್ತರ ಕೈವಾಡ ಇರೋದ್ರಿಂದ ಕನ್ನಡಿಗರನ್ನ ದ್ವೇಷಿಸುವಂಥ ಕೊಂಕಣಿ ಭಾಷೆಯವರು ಅಥವಾ ಮಲಯಾಳಿಗಳು, ಎಲ್ಲ ಮಲಯಾಳಿಗಳು ಅಲ್ಲ, ಎಲ್ಲ ಕೊಂಕಣಿಯವರು ಅಲ್ಲ, ಕನ್ನಡಿಗರನ್ನ ದ್ವೇಷಿಸುವಂಥವರ ಪಿತೂರಿನೂ ಇದೆ. ದಯವಿಟ್ಟು ವಸ್ತುನಿಷ್ಠವಾದಂಥ ತನಿಖೆ ಆಗಬೇಕಾದ್ರೆ CBIಗೆ ವಹಿಸಿ, ಕೇಂದ್ರ ಸರ್ಕಾರದ CBIಗೆ ಈ ತನಿಖೆ ವಹಿಸಿ ಅಂದರೆ, ಇಲ್ಲ ನಾನು ವಹಿಸಲ್ಲ ಅಂದರು. ನಾನು ಪಬ್ಲಿಕ್ ಟಿವಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ರಾಧಾಗೌಡ ಅಂತ ಆಂಕರರ್ ಹೇಳಿದ್ರು ಅವ್ರಿಗೆ, ಮಹಾಧರ್ಮಾಧ್ಯಕ್ಷರೇ ನೀವು ಟಿವಿ ನೋಡ್ತಾ ಇದ್ರೆ ಗಮನಿಸಿ, ಇಲ್ಲಿ ನೀವು CBIಗೆ ವಹಿಸಬೇಕು ಅಂತ ಎಲ್ಲ ಕಡೆ ಒತ್ತಾಯ ಬರ್ತಿದೆ, ನೀವು CBIಗೆ ವಹಿಸಲಿಲ್ಲ ಅಂದರೆ ನಿಮ್ಮ ಮೇಲೆ ಅನುಮಾನಗಳು ಶುರುವಾಗುತ್ತೆ ಅಂತ ಹೇಳ್ತಿದ್ರು. ನಾವು ಈಗಲೂ ಕೂಡ ಆರ್ಚ್ ಬಿಷಪ್ ಅವ್ರನ್ನ ಅಂಥವ್ರನ್ನ ಕೈ ಮುಗಿದು ಅಂತೋಣಿಯವರೇ ಕೊಲೆಗಾರರನ್ನ ಹುಡುಕಿ ಕೊಡಿ ಅಂತ ಕೇಳ್ತೀವೋ ಹಾಗೆ ನಾವು ಕೈ ಮುಗಿದು ಆರ್ಚ್ ಬಿಷಪ್ ಅವ್ರನ್ನ ಇದನ್ನ CBIಗೆ ವಹಿಸಿ, ಸತ್ಯ ಹೊರಗಡೆ ಬರಲಿ. ನಿಮ್ಗೆ ಕಳ್ಕೊಳ್ಳೋದು ಏನೂ ಇಲ್ಲ ಅಂದಿದ್ರೆ, ನಿಮ್ಮ ಪಾಲು ಭಾಗಿದಾರಿಕೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ CBIಗೆ ವಹಿಸೋಕೆ ಯಾಕೆ ಹಿಂಜರಿತೀರಾ?
ಮುಖ್ಯಮಂತ್ರಿಗೊಂದು ಪತ್ರ ಬರೀರಿ, ಇಲ್ಲಿ ನನ್ನ ಗುರುಗಳು ಸಾವಿರಾರು ಮಂದಿ ಒತ್ತಾಯ ಆಗ್ತಿದ್ದಾರೆ, ಈ ತನಿಖೆ ಸರಿಯಾಗಿಲ್ಲ ಅಂತ. ಇಬ್ಬರು ನಿರಪರಾಧಿ ಗುರುಗಳು, 25 ವರ್ಷ ಸೇವೆ ಮಾಡಿದಂಥ ಗುರುಗಳು ಜೈಲಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳೇ ಇದನ್ನ CBIಗೆ ವಹಿಸಿ ಅಂತ ಒಂದು ಪತ್ರ, 4 ಸಾಲಿನ ಪತ್ರ ಬರೀರಿ ಸಾಕು. ಇಷ್ಟೇ ನಾವು ಮಹಾಧರ್ಮಶ ಕೇಳೋದು. ಪ್ಯಾಟ್ರಿಕ್ ಮತ್ತು ಎಲಿಯಾಸ್ ಇವರ ಅಂತೋಣಿಯವರ ಭಕ್ತಿ ಎಷ್ಟಿತ್ತೋ ಗೊತ್ತಿಲ್ಲ. ಅವ್ರ ಜೊತೆಗೆ ಇನ್ನೊಬ್ಬ ಪೀಟರ್ ಎಂಬಂತ ಒಬ್ಬ ಹುಡುಗನ ಪೊಲೀಸರು ಬಂಧಿಸಿದ್ರು. ಮರಿಯಾಪುರದ ಹುಡುಗ, ಅಮಾಯಕ ಹುಡುಗ. ಆದರೆ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ನಡೀತು ಅಂತ ಹೇಳಿದ್ರೆ, ಫಾದರ್ ವಿಲಿಯಂ ಪ್ಯಾಟ್ರಿಕ್ ಮತ್ತು ಎಲಿಯಾಸ್ ಅವರನ್ನ ಬಂಧಿಸೋಕೆ ಒಂದು ದಿನ ಮೊದಲು ಪೀಟರ್ನ ಬಂಧಿಸಿ, ನೀನು ಪ್ರಮುಖ ಸಾಕ್ಷ್ಯಾಧಾರ ಅಂತ ಹೇಳಿ ಅವನ ಪ್ರತ್ಯೇಕವಾಗಿಟ್ಟು ಅವನಿಂದ ಬಾಯಿಯಿಂದ ಇವರಿಬ್ಬರು ಕೊಲೆ ಮಾಡಿದ್ದನ್ನು ನಾನು ನೋಡಿದೆ, ಫಾದರ್ ಎಲಿಯಾಸ್ ಮತ್ತೆ ಫಾದರ್ ಪ್ಯಾಟ್ರಿಕ್ ಕೊಲೆ ಮಾಡಿದ್ದನ್ನು ನೋಡಿದೆ ಅಂತ ಹೇಳಿಸಿ ಮುಚ್ಚಳಿಕೆ ಬರ್ಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ದೇವರು ದೊಡ್ಡವನು. ಎಲ್ಲ ಮನುಷ್ಯರ ಸಂಶಯಗಳಿಗಿಂತ ದೇವರ ನಂಬಿಕೆ ದೊಡ್ಡದು. ಎಲ್ಲ ಮನುಷ್ಯರ ಸುಳ್ಳುಗಳಿಗಿಂತ ದೇವರ ಸತ್ಯ ದೊಡ್ಡದು. ಕೊನೆಗೆ ಅವನ್ನ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇಟ್ಟಿದ್ರು, ಇವರಿಬ್ಬರನ್ನ ಬೆಂಗಳೂರು ಪರಪ್ಪನಾಗ್ರಹದಲ್ಲಿ ಜೈಲಲ್ಲಿ ಇಟ್ಟಿದ್ರು. ಯಾರಿಗೂ ಗೊತ್ತಾಗದಾಗೆ ಒಂದು ದಿನ ಕೋರ್ಟ್ಗೆ ಅವನ್ನ ಪ್ರೊಡ್ಯೂಸ್ ಮಾಡಿದ್ರು. ಆಗ ಅವ್ರ ಮನೆಯವರು, ಅಕ್ಕಂದರು, ಚಿಕ್ಕಪ್ಪಂದರು, ಮಗನೇ ಸತ್ಯ ಹೇಳು, ಇನ್ನೇನು ಹೇಳ್ಬೇಡ, ಸತ್ಯ ಹೇಳು ಅಂತ ಕೋರ್ಟ್ನ ವರಂಡದಲ್ಲಿ ಕಿರ್ಚ್ಕೊಂಡ್ರು. ಅವನು ಹೋದ, ನ್ಯಾಯಾಧೀಶನ ಹತ್ರ ಸತ್ಯ ಹೇಳ್ದ. ಅವ, ಸ್ವಾಮಿ ನನಗೂ ಇದಕ್ಕೆ ಏನೂ ಸಂಬಂಧ ಇಲ್ಲ, ಪೊಲೀಸರು ನನ್ನ ಹತ್ರ ಸ್ಟೇಟ್ಮೆಂಟ್ ಇದೆ, ಪೊಲೀಸರು ನನ್ನ ಬಲವಂತ ಮಾಡಿ ಹಿಂಸೆ ಕೊಟ್ಟಿದ್ದಕ್ಕೆ ನಾನು ನೋಡಿದೆ ಅಂತ ಹೇಳಿದೆ, ಇದಕ್ಕೂ ನನಗೇನೂ ಸಂಬಂಧ ಇಲ್ಲ ಸ್ವಾಮಿ, ನಾನು ಆವತ್ತು ರಾತ್ರಿ ಶಿಲ್ವೆಪುರದಲ್ಲೇ ಇದ್ದೆ, ಫಾದರ್ ಅನ್ಬುಜಾನ್ ಹತ್ರನೇ ಇದ್ದೆ, ಈ ಕೊಲೆ ನಾನು ನೋಡಲಿಲ್ಲ, ನನಗೇನು ಸಂಬಂಧ ಇಲ್ಲ. ಇದು ಸತ್ಯಕ್ಕೆ ಸಿಗುವಂಥ ಜಯ. ಈ ಜಯ ಮುಂದೆ ಸಿಗಲಿ ಅಂತ ಪ್ರಾರ್ಥಿಸಿ, ಫಾದರ್ ಪ್ಯಾಟ್ರಿಕ್, ಫಾದರ್ ಎಲಿಯಾಸ್ ಅವರ ಅಮ್ಮಂದಿರ ಕಣ್ಣೀರು, ಫಾದರ್ ಪ್ಯಾಟ್ರಿಕ್ ಮತ್ತು ಎಲಿಯಾಸರ ಕಣ್ಣೀರು ಹಾಗೂ ನಮ್ಮೆಲ್ಲರ ಕಣ್ಣೀರು ಸಂತ ಅಂತೋಣಿಯವರ ಪಾದ ಸೇರಲಿ. ಸಂತ ಅಂತೋಣಿಯವರೇ, ನೀವು ಮಾಡಬೇಕಾದಿಷ್ಟೇ, ಕಳೆದು ಹೋದ ವಸ್ತುಗಳನ್ನು ಪಡೆದುಕೊಡುವಂಥ ನೀವು ಕಳೆದು ಹೋಗಿರುವ ಕೊಲೆಗಾರರನ್ನ ಹುಡುಕಿಕೊಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡೋಣ. ಆಮೇಲೆ